90 ದಿನಗಳ ಮಧ್ಯಸ್ಥಿಕೆ ಅಭಿಯಾನ ಕಾರ್ಯಕ್ರಮದ ಕುರಿತು ದೊಡ್ಡಬಳ್ಳಾಪುರದ ನ್ಯಾಯಾಲಯ ಸಂಕೀರ್ಣದಲ್ಲಿ ತಾಲೂಕು ವಕೀಲರ ಸಂಘದ ವತಿಯಿಂದ ಪತ್ರಿಕಾಗೋಷ್ಠಿ ಆಯೋಜಿಸಲಾಗಿತ್ತು. ಸಿವಿಲ್ ನ್ಯಾಯಾಧೀಶರಾದ ಕ್ರಾಂತಿ ಕಿರಣ್ ಮಾತನಾಡಿ, ನ್ಯಾಯಾಲಯದಲ್ಲಿ ಬಾಕಿ ಇರುವ ಮತ್ತು ರಾಜಿ ಆಗಬಹುದಾದ ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಮಧ್ಯಸ್ಥಿಕೆಯಿಂದ ಬಗೆಹರಿಸಿಕೊಳ್ಳಬಹುದಾಗಿತ್ತು. ಇದರ ಉದ್ದೇಶವೇನೆಂದರೆ ಪಕ್ಷಗಳ ನಡುವೆ ಇರುವ ವ್ಯಾಜ್ಯಗಳನ್ನು ಪರಿಹರಿಸುವುದು, ದೇಶಾದ್ಯಂತ ನ್ಯಾಯಾಲಯಗಳ ಮೇಲಿರುವ ಭಾರ ಕಡಿಮೆ ಮಾಡುವುದು. ಆದ್ದರಿಂದ ಜೂನ್ 1 ರಿಂದ ಆಗಸ್ಟ್ 30ರವರೆಗೂ ಈ ಕಾರ್ಯಕ್ರಮ ಪ್ರತಿ ಜಿಲ್ಲಾ ಮತ್ತು ತಾಲೂಕು ವಕೀಲರ ಸಂಘದ ಪ್ರಧಾನ ಕಾರ್ಯಾಲಯದಲ್ಲಿ ಲಭ್ಯವಿದ್ದು, ವೈವಾಹಿಕ ಕಲಹ, ಅಪಘಾತ ಪರಿಹಾರ, ಚೆಕ್ ಬೌನ್ಸ್, ಆಸ್ತಿ ಹಂಚಿಕೆ ಹಾಗೂ ಇತರೆ ಮುಂತಾದ ವಿಚಾರ ಕುರಿತು ಸಂಬಂಧಪಟ್ಟಂತೆ ಅಭಿಯಾನದ ಸದುಪಯೋಗ ಪಡಿಸಿಕೊಳ್ಳುವಂತೆ ಕರೆ ನೀಡಿದರು. ನಮ್ಮ ಕರ್ನಾಟಕ ರಾಷ್ಟ್ರ ಕಾನೂನು ಸೇವೆಗಳ ಪ್ರಾಧಿಕಾರ ಇವರ ಪ್ರಾಧಿಕಾರದಿಂದ ಒಂದು ರಾಷ್ಟ್ರಕ್ಕಾಗಿ ಮಧ್ಯಸ್ಥಿಕೆ ಮೀಡಿಯೇಷನ್ ಫಾರ್ ನೇಷನ್ ಅಂತಂದು ಒಂದು ಹೆಸರಿನಲ್ಲಿ ಒಂದು ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಇದು ಸತತವಾಗಿ ಜುಲೈ 1 ರಿಂದ ಆಗಸ್ಟ್ 7ರವರೆಗೆ 90 ದಿನಗಳವರೆಗೆ ಈ ಅಭಿಯಾನ ಇರುತ್ತದೆ. ಇದರ ಅಭಿಯಾನದಲ್ಲಿ ಒಂದು ನಿಮ್ಮ ಜನತೆ ಯಾವುದೇ ಒಂದು ಪಕ್ಷಗಾರರಾಗಲಿ ವಾದ ವಿವಾದ ಇದ್ದವ ಪಕ್ಷಗಾರರು ಬಂದು ತಮ್ಮ ಒಂದು ದಾವೆಯನ್ನಾಗಲಿ ಪ್ರಕರಣಗಳನ್ನಾಗಲಿ ಇತ್ಯರ್ಥಪಡಿಸಿಕೊಳ್ಳಬಹುದು. ನ್ಯಾಯಾಲಯದಲ್ಲಿ ನಡೆಯುವ ಒಂದು ಕಲಾಪಗಳು ನಿಮಗೆ ಸ್ವಲ್ಪ ಮಟ್ಟಿಗೆ ತಿಳಿಸಬೇಕಾಗುತ್ತದೆ. ನಾವು ನ್ಯಾಯಾಲಯದಲ್ಲಿ ನ್ಯಾಯಾಧೀಶರಾಗಿ ಕುಳಿತಿದ್ದಾಗ ವಾದ ವಿವಾದ ಬಂದಿದ್ದಾಗ ಅಥವಾ ಯಾವುದೇ ಒಂದು ದಾವೆ ಆಗಲಿ ಪ್ರಕರಣ ಆಗಲಿ ಬಂದಾಗ ನಾವು ವಕೀಲರನ್ನ ಮಾತಾಡ್ತೀವಿ, ಪಕ್ಷಗಾರರನ್ನ ಮಾತಾಡಬೇಕು. ವಕೀಲರನ್ನ ಮಾತಾಡ್ತೀವಿ, ದಾಖಲೆಗಳನ್ನು ನೋಡ್ತೀವಿ, ನಾವು ತೀರ್ಮಾನ ಕೊಡ್ತೀವಿ. ಆ ತೀರ್ಮಾನ ನೀವು ಒಪ್ಪದೇ ಇದ್ದರೂ ಒಪ್ಪಿದರೂ ಸಹ ಅದು ನಮ್ಮ ಒಂದು ಫೈನಲ್ ಜಡ್ಜ್ಮೆಂಟ್ ಆಗಿರುತ್ತೆ. ಅದನ್ನು ನೀವು ಬೇಕಾದರೆ ನೀವು ಅದರಿಂದ ಏನಾದರೂ ಅಗ್ರಿವ್ಡ್ ಆಗಿದ್ದರೆ ಯು ಕ್ಯಾನ್ ಗೋ ಫಾರ್ ಮೇಲ್ಮನವಿ ಸಲ್ಲಿಸ್ಕೊಂಡು ಅದನ್ನು ನೀವು ಇತ್ಯರ್ಥಗೊಳಿಸ್ಬೋದು. ಸೊ ಇದು ಏನು ಅಂತಂದರೆ ನ್ಯಾಯಾಲಯದಲ್ಲಿ ದಿನನಿತ್ಯ ನಡೆಯುತ್ತಿರುವ ಒಂದು ಕೋರ್ಟಿನ ಕಲಾಪಗಳು. ನಾವು ಯಾವುದೇ ರೀತಿ ಆಗಿ ವಕೀಲರನ್ನ ಮಾತಾಡ್ತೀವಿ, ನಿಮ್ಮ ಡಾಕ್ಯುಮೆಂಟ್ಸ್ ನೋಡ್ತೀವಿ, ಜಡ್ಜ್ಮೆಂಟ್ ಕೊಡ್ತೀವಿ. ಅದೇ ಮಧ್ಯಸ್ಥಿಕೆಗೆ ನಾವು ರೆಫರ್ ಮಾಡಿದಾಗ ಅಲ್ಲಿ ತಟಸ್ಥ ಒಬ್ಬ ಮೂರನೇ ವ್ಯಕ್ತಿ ಅಂದರೆ ಪಾರ್ಟಿ, ನ್ಯೂಟ್ರಲ್ ಪಾರ್ಟಿ, ಯಾರಿಗೂ ಪ್ರಕರಣದಲ್ಲಿ ಆಗಲಿ ದಾವೆಯಲ್ಲಾಗಲಿ ಅವ್ರಿಗೆ ಯಾವುದೇ ಇಂಟ್ರೆಸ್ಟ್ ಇಲ್ಲದ ಒಂದು ವ್ಯಕ್ತಿ ಕುಳಿತುಕೊಂಡು ಪಕ್ಷಗಾರರನ್ನು ಕೂಡಿಸ್ಕೊಂಡು ಅವರಿಗೆ ವಿಚಾರ ತಿಳಿಸಿ ಅವರ ದಾವೆಯನ್ನು ಯಾವ ರೀತಿಯಲ್ಲಿ ಅವರು ಇತ್ಯರ್ಥಪಡಿಸ್ಕೋಬಹುದು ಅಂತಂದು ನಿಮಗೆ ಅವರಿಗೆ ಪಕ್ಷಗಾರರಿಗೆ ಒಂದು ಮಾಹಿತಿಯನ್ನು ನೀಡ್ತಾರೆ. ಅಂದರೆ ಅಲ್ಲಿ ಈ ಮಧ್ಯಸ್ಥಿಕೆಯಲ್ಲಿ ಇವರು ಮೂರನೇ ವ್ಯಕ್ತಿ ಏನಿರ್ತಾರೆ ಅವ್ರು ಜಡ್ಜ್ಮೆಂಟ್ ಮಾಡೋದಿಲ್ಲ. ಅವರು ಈ ರೀತಿಯಲ್ಲಿ ನೀವು ಇತ್ಯರ್ಥಪಡಿಸ್ಕೋಬಹುದು ಅಂತಂದು ಅವ್ರಿಗೆ ವಿಚಾರ ತಿಳಿಸ್ತಾರೆ. ಅವರು ಉಭಯ ಪಕ್ಷರು ಒಪ್ಪಿದ ನಂತರ ಅದನ್ನು ಒಂದು ಅಗ್ರಿಮೆಂಟ್ ಆಗಿ ಮಾಡಿ ಮತ್ತೆ ನಮ್ಮ ರೆಗ್ಯುಲರ್ ಕೋರ್ಟಿಗೆ ಕಳಿಸ್ತಾರೆ. ನಾವು ರೆಗ್ಯುಲರ್ ಕೋರ್ಟಲ್ಲಿ ನಾವು ಅದನ್ನು ಇತ್ಯರ್ಥಗೊಂಡು ಅವರಿಗೆ ತೀರ್ಮಾನ ಅವರು ಒಪ್ಪಿದಂಥ ರೀತಿಯಲ್ಲಿ ತೀರ್ಮಾನ ನೀಡ್ತೀವಿ. ಅಂದರೆ ಇಲ್ಲಿ ಇದರ ಮಹತ್ವ ಈಗ ಗೊತ್ತಾಗುತ್ತೆ. ಇಲ್ಲಿ ಪಕ್ಷಗಾರರನ್ನು ಕೂಡಿಸ್ತಾರೆ, ಪಕ್ಷಗಾರರನ್ನು ಮಾತಾಡಿಸ್ತಾರೆ, ಪಕ್ಷಗಾರರು ಯಾವ ರೀತಿ ಅವರ ತಮ್ಮ ದಾವೆಯನ್ನು ಇತ್ಯರ್ಥಪಡಿಸಿಕೊಳ್ಳಬೇಕಾಗ್ತದೆ ಅಂತಂದು ಅವರು ಹೇಳಿದ ನಂತರ ಆ ರೀತಿ ಜಡ್ಜ್ಮೆಂಟ್ ಆಗ್ತದೆ. ಸೊ ಇಲ್ಲಿ ಒಂದು ಎರಡನೇದು ಇದರ ಮಹತ್ವ ಇನ್ನೊಂದು ಏನಂತಂದರೆ ಇದು ಅತಿ ಶೀಘ್ರದಲ್ಲಿ ಮುಕ್ತಾಯ ಆಗುವ ಒಂದು ರೂಟ್ ಆಗಿರ್ಬೋದು. ಅಂದರೆ ಅಲ್ಲಿ ಹೋಗಿದ ಕೂಡಲೇ ನೀವು ಒಪ್ಪಿದ ನಂತರ ಇಮಿಡಿಯೇಟ್ ಆಗಿ ಜಡ್ಜ್ಮೆಂಟ್ ಆಗುವಂಥ ಸಾಧ್ಯತೆ ಇದೆ. ಅದೇ ರೀತಿ ಕಾಸ್ಟ್ ಭಾಳ ಕಮ್ಮಿ ಅಂತಂದು ಹೇಳ್ಬೋದು, ಖರ್ಚು ವೆಚ್ಚ ತುಂಬ ಕಮ್ಮಿ ಅಂತ. ಇದು ನ್ಯಾಯಾಲಯದ ಇದು ಕಲಾಪಗಳಿಗೆ ದಿನನಿತ್ಯ ನ್ಯಾಯಾಲಯದಲ್ಲಿ ನಡೆಯುತ್ತಿರುವ ಒಂದು ಕಲಾಪಗಳಿಗೆ ಹೋಲಿಸ್ಕೊಂಡ್ರೆ ಇಲ್ಲಿ ಮಧ್ಯಸ್ಥಿಕೆಯಲ್ಲಿ ನಡೆಯುತ್ತಿರುವ ಒಂದು ಪ್ರಕ್ರಿಯೆ ಏನಿದೆ ತುಂಬ ಖರ್ಚು ವೆಚ್ಚ ತುಂಬ ಕಡಿಮೆ ಅಂತ ಹೇಳ್ಬೋದು. ಅದೇ ರೀತಿ ವಿನ್ ಟು ವಿನ್ ಸಿಚುವೇಶನ್ ಅಂತ ನಾವು ಹೇಳ್ತೀವಿ. ಅಂದರೆ ನಾವು ಈ ತಾನೇ ಹೇಳಿದೆ, ಕೋರ್ಟಿನಲ್ಲಿ ನಾವು ಡಿಸೈಡ್ ಮಾಡಿದ ಮೇಲೆ ಒಬ್ಬ ಪಕ್ಷಗಾರರು ಸೋಲ್ತಾರೆ, ಒಬ್ಬ ಪಕ್ಷಗಾರರು ಗೆಲ್ತಾರೆ ಅಂತ. ಇಲ್ಲಿ ವಿನ್ ಟು ವಿನ್ ಸಿಚುವೇಶನ್ ಮಧ್ಯಸ್ಥಿಕೆಯಲ್ಲಿ ಅಂದರೆ ಇಬ್ಬರು ಪಕ್ಷಗಾರರು ಗೆಲ್ಲುವ ಒಂದು ಪ್ರಕ್ರಿಯೆ. ಅಂದರೆ ಇಬ್ಬರು ಒಪ್ಪಿದ ನಂತರ ನಾವು ಜಡ್ಜ್ಮೆಂಟ್ ಮಾಡ್ತೀವಿ. ಸೊ ಅವ್ರಿಗೂ ಮನಸ್ತಾಪ ಇಲ್ಲ, ಇವರಿಗೂ ಮನಸ್ತಾಪ ಇಲ್ಲ. ಈ ರೀತಿ ಒಂದು ಮಧ್ಯಸ್ಥಿಕೆ ಅಭಿಯಾನ ನಡೆಯಲಾಗಿದೆ. ಅದಕ್ಕಾಗಿ ನಾನು ಜನತೆಗೆ ಇಷ್ಟೇ ಕೇಳ್ಕೊಳ್ಳೋದು, ನೀವು ಈ ಒಂದು ಸುವರ್ಣ ಅವಕಾಶವನ್ನು ಉಪಯೋಗಿಸಿಕೊಂಡು ತಮ್ಮ ಪ್ರಕರಣಗಳನ್ನು ರಾಜಿ ಸಂಧಾನ ಮೂಲಕ ಇದು ಒಂದು ಮೀಡಿಯೇಷನ್ ಮೂಲಕ ನೀವು ಇತ್ಯರ್ಥಪಡಿಸಿಕೊಳ್ಳಬೇಕಾಗಿ ನಾನು ಕೇಳ್ಬೋದು.
ನಮ್ಮ ಹಕ್ಕಿಗಾಗಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಹೋರಾಟಗಳಿತ್ತು. ಪ್ರತಿಫಲ ಸಂವಿಧಾನ ಬಂದ ಮೇಲೆ ದೇಶಕ್ಕೆ ನಮ್ಮದೇ ಆದ ಕಾನೂನುಗಳ ರಚನೆ ಆದಮೇಲೆ ಏನೆಲ್ಲ ಆಗ್ತಿದೆ ಅನ್ನೋದ್ರ ಬಗ್ಗೆ ನಿಮ್ಗೇನು ಹೇಳಬೇಕಾದ ಸ್ಪಷ್ಟತೆ ಇಲ್ಲ, ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇ. ನಿಜ ಗೊತ್ತು, ಆದರೆ ಸತ್ಯ ಸ್ವಲ್ಪ ಲೇಟ್ ಅಂತ ಹೇಳಿ ಕೋರ್ಟ್ಗೆ ಏನಕ್ಕೆ ಹೋಗ್ಬೇಕು, ನಮ್ಮ ಹಕ್ಕಿಗಾಗಿ ಹೋಗ್ತೀವಿ. ಹಿಂದೆ ಹೇಗೆ ಪಂಚಾಯತಿ ಕಟ್ಟೆಗಳಲ್ಲಿ ಪಂಚಿ ಕೂತ್ಕೊಂಡು ಬಗೆಹರಿಸ್ತಿದ್ರೋ ಆ ಆಯಾಮಗಳನ್ನು ಕೂಡ ಇವತ್ತು ಕಾನೂನಿನ ವ್ಯಾಪ್ತಿ ಒಳಗಡೆ ತಗೊಂಡ್ಬಂದು ಮಾನ್ಯ ಸಾಹೇಬರುಗಳು ಕೂಡ ಹಳ್ಳಿಗಳಲ್ಲಿ ಹೋಗಿ ಜನತಾ ನ್ಯಾಯಾಲಯ ಸ್ಟಾರ್ಟ್ ಆಯ್ತಲ್ಲ, ಕಾನೂನು ಸೇವಾ ಪ್ರಾಧಿಕಾರ ಅಂತ ಮಾಡಿದ್ಮೇಲೆ, ಲೀಗಲ್ ಸರ್ವಿಸಸ್ ಅಥಾರಿಟಿ ಸ್ಟಾರ್ಟ್ ಆದ್ಮೇಲೆ, ಎಸ್ಪೆಷಲಿ ನಿಮ್ಗೆಲ್ರಿಗೂ ಗೊತ್ತಿರುವ ಹಾಗೆ 1987 ಕರ್ನಾಟಕ ಲೀಗಲ್ ಸರ್ವಿಸ್ ಅಥಾರಿಟಿ ಆಕ್ಟ್ ಕೂಡ ಒಂದಿದೆ. ಆಕ್ಟ್ ಅಂಡರಲ್ಲಿ ಜನತಾ ನ್ಯಾಯಾಲಯ, ಲೋಕ ಅದಾಲತ್ಗಳು, ಸಂಧಾನಗಳು ಹೇಗಾಗಬೇಕು, ಮೀಡಿಯೇಷನ್ ಸೆಂಟರ್ಗಳು, ಕನ್ಸಿಲೇಷನ್ ಆಗಬೇಕು, ಎಲ್ಲವನ್ನು ಕೂಡ ಕಾನೂನಲ್ಲಿ ಅಡಕ ಆಗಿದೆ. ನಾವು ಅದನ್ನ ಜನರಿಗೆ ತಿಳಿಸೋ ಕೆಲಸ ಮಾಡಬೇಕಾಗ್ತದೆ. ಬರೀ ಪತ್ರಿಕೆಗಳಲ್ಲಿ ಯಾವುದೋ ಬೇರೆ ಬೇರೆ ವಿಚಾರಗಳನ್ನ ಬರೆಯೋದಕ್ಕಿಂತ ಹೆಚ್ಚಾಗಿ ಈ ತರದ ಜಾಗೃತಿಯನ್ನ ಅಭಿಯಾನವನ್ನ ಮಾಡಿದಾಗ ಸಕ್ಸಸ್ ಆಗ್ತದೆ, ಸಮಾಜ ಚೆನ್ನಾಗಿರುತ್ತೆ, ಶಾಂತಿ ನೆಲೆಸುತ್ತೆ. ಈ ವ್ಯಾಜ್ಯಗಳು ಬರುತ್ತಲ್ಲ, ಸಣ್ಣ ಪುಟ್ಟ ವ್ಯಾಜ್ಯಗಳಿಗೆ ಕೋರ್ಟ್ ಮೆಟ್ಲು ಹತ್ತೋದನ್ನ ತಪ್ಪಿಸುವಂತ ಕೆಲಸ ನಾವೆಲ್ಲರೂ ಪ್ರಾಮಾಣಿಕವಾಗಿ ಮಾಡಿದ್ದೇ ಆದ್ರೆ ವ್ಯವಸ್ಥೆಯನ್ನ ಸುಸೂತ್ರವಾಗಿ ಇಡ್ಬೋದು ಅನ್ನೋದು ನಮ್ಮೆಲ್ಲರ ಆಶಯ. ಆ ಕಾರಣಕ್ಕಾಗಿ ನೇಷನ್ ಫಾರ್ ಮೀಡಿಯೇಷನ್ ಅಂದ್ರೆ ಈ ರಾಷ್ಟ್ರವ್ಯಾಪಿ ಅಭಿಯಾನ ನಡೀತಾ ಇದೆ. ಜುಲೈ 1ಕ್ಕೆ ಸ್ಟಾರ್ಟ್ ಆಗಿ ಅಕ್ಟೋಬರ್ 7ಕ್ಕೆ ಎಂಡ್ ಆಗುತ್ತೆ. ಅಷ್ಟರೊಳಗಡೆ ಮಾನ್ಯ ಸಾಹೇಬ್ ಹೇಳಿದಾಗೆ ಈ ತರದ ಪ್ರಕರಣಗಳು, ಮೋಟರ್ ವೆಹಿಕಲ್ಸ್ ಇರ್ಬೋದು, ಫ್ಯಾಮಿಲಿ ಡಿಸ್ಪ್ಯೂಟ್ಸ್ ಇರ್ಬೋದು, ಚೆಕ್ ಬೌನ್ಸ್ ಕೇಸಸ್ ಇರ್ಬೋದು, ಯಾವುದೋ ಸಣ್ಣ ಪುಟ್ಟ ಬೇಲಬಲ್ ಅಫೆನ್ಸಸ್ ಅಂತೀವಲ್ಲ, ಬೇಲಬಲ್ ಅಫೆನ್ಸಸ್ ಇರ್ಬೋದು, ಅಂದ್ರೆ ಕಾಗ್ನಿಸನ್ಸ್ ಇಲ್ಲೇ ಇರ್ತಕ್ಕಂಥದ್ದು ನಿಮಗೆ ಗೊತ್ತಿದೆ. ಈ ತರದ ಪ್ರಕರಣಗಳ ಜೊತೆಲಿ ಬ್ಯಾಂಕಿಂಗ್ ಸೆಕ್ಟರ್ಗಳಲ್ಲಿ ಇರ್ತಕ್ಕಂಥ ಬ್ಯಾಂಕಿಂಗ್ ಕೇಸ್ಗಳಿರ್ಬೋದು, ಇಲಾಖೆಗಳು, ಈಗ ಮುನ್ಸಿಪಾಲಿಟಿ ವರ್ಸಸ್ ಯಾವುದೋ ಒಬ್ಬ ಪಬ್ಲಿಕ್ ಮೇಲೆ ಇರ್ತದೆ, ಈ ತರದ ಪ್ರಕರಣಗಳನ್ನ ಹೆಚ್ಚು ಮುತುವರ್ಜಿ ವಹಿಸಿ ಮಾಡಬೇಕು. ಈ ಅಭಿಯಾನದೊಳಗಡೆ ಸಕ್ಸಸ್ ಮಾಡಬೇಕು. ದೇಶದಲ್ಲಿ ಕಟ್ಟ ಕಡೆಯ ಒಬ್ಬ ಪ್ರಜೆಗೂ ಕೂಡ ನ್ಯಾಯ ಸಿಗ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಅಡಿಯಲ್ಲಿ ಕೋರ್ಟ್ಗಳಲ್ಲಿರ್ತಕ್ಕಂಥ ಪ್ರಕರಣಗಳು ವಿಲೆ ಆಗ್ಬೇಕಾದ್ರೆ ವಕೀಲರ ಪಾತ್ರ ಎಷ್ಟಿದೆಯೋ ಅಷ್ಟೇ ಪಾತ್ರ ಪ್ರತಿಯೊಬ್ಬ ಪ್ರಜೆಯ ಮೇಲೂ ಇದೆ. ಯಾರು ಲಿಟಿಗೇಟ್ ಪಬ್ಲಿಕ್ ಬರ್ತಾರೆ ಕೋರ್ಟ್ಗೆ, ಯಾವುದೋ ಇನ್ಸೆಂಟ್ ಫ್ಯಾನ್ಸಿಲ್ ಯಾವುದೋ ಒಂದು ಸುಳ್ಳು ಸುಟ್ಟು ಹಾಕ್ತಾರೆ, ಆಗಿದ್ದು ಅವ್ರು ಹಕ್ಕಿದೆಯಾ ಇಲ್ವಾ ಅನ್ನೋದನ್ನ ತೀರ್ಮಾನ ಮಾಡಬೇಕಾದ್ರೆ ನ್ಯಾಚುರಲ್ ಜಸ್ಟಿಸ್ ಅಲ್ಲಿ ಟೇಕ್ಸ್ ಲಾಟ್ ಆಫ್ ಟೈಮ್. ಆ ಟೈಮ್ ಅನ್ನ ಕನ್ಸ್ಯೂಮ್ ಮಾಡುತ್ತೆ ಅದು ಉಳಿಸೋದಿಕ್ಕೆ. ಇನ್ಫ್ಯಾಕ್ಟ್ ನಮ್ಮ ಏನು ಪಬ್ಲಿಕ್ ಮನಿ ಏನಿದೆಯಲ್ಲ, ಪೇಯ್ಡ್ ಬೈ ಪಬ್ಲಿಕ್ ಅಂತೀವಿ, ಸಾರ್ವಜನಿಕ ಹಣವನ್ನ ಪೋಲ್ ಮಾಡದೆ ಈ ತರದ ಆಯಾಮಗಳಲ್ಲಿ ಸುಸರಿತವಾಗಿ ಏನಾದ್ರು ನಡೆದಿದ್ದೇ ಆಯ್ತು ಅಂತ ಹೇಳಿದ್ರೆ ಪ್ರಕರಣಗಳು ವಿಲೇವಾರಿ ಆಗುತ್ತೆ. ಹಾಗಾಗಿ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಅತಿ ಹೆಚ್ಚು ಪ್ರಕರಣಗಳು ಇದಾವೆ. ಅವುಗಳನ್ನ ಶೀಘ್ರ ವಿಲೇವಾರಿ ಮಾಡಬೇಕಾದ ಅನಿವಾರ್ಯತೆ ಎಲ್ಲರ ಮೇಲೆ ಜವಾಬ್ದಾರಿ ಇದೆ. ನಾಟ್ ಓನ್ಲಿ ಜುಡಿಷಿಯರಿ, ನಮ್ಮ ಕೋಆಪರೇಷನ್ ಕೂಡ ಬೇಕಾಗ್ತದೆ. ಯಾರೋ ಅಡ್ವೊಕೇಟ್ಸ್ ಮುಂದಾಳತ್ತು ಅಂದ್ರೆ ಆ ಕೇಸಿನ ಪ್ರಕರಣಕ್ಕೆ ಎರಡೂ ಕಡೆ ವಕೀಲರಿರ್ತಾರೆ, ನಾವು ಕೂಡ ಅದರಲ್ಲಿ ನಮ್ಮ ಪಾತ್ರ ಏನು ಅಂತಕ್ಕಂಥದ್ದನ್ನು ಅರಿವನ್ನ ಮಾಡಿಕೊಂಡು ಮೆರಿಟ್ಸ್ ಇದೆಯಾ ಮೆರಿಟ್ಸ್ ಇಲ್ವಾ ಅನ್ನೋ ವಿಚಾರವನ್ನು ತಿಳ್ಕೊಂಡು, ಇವಾಗಲೇ ಹೇಳಿದಾಗ ಅನೇಕ ಪ್ರಶ್ನೆಗಳು ಸಾಹೇಬ್ರಿಗೆ ಹೇಳಿದ್ರು ಕೂಡ ನಾವಿಬ್ಬರೇ ಲಾಯರ್ಗಳು ಮಾಡ್ಕೊಳಕ್ ಬರಲ್ಲ. ಸಿಸ್ಟಮ್ ಅಲ್ಲಿ ಪಾರ್ಟಿಗಳು ಒಪ್ಪಿದ್ರೆ ಮಾತ್ರ ಆ ಒಂದು ಮಧ್ಯಸ್ಥಿಕೆ ಆಗುತ್ತೆ. ಮಧ್ಯಸ್ಥಿಕೆ ಸಾಹೇಬ್ರು ಹೇಳಿದಾಗೆ ಟ್ರೈನ್ಡ್ 3 ಜನ ನಮ್ಮಲ್ಲಿ ಇದ್ದಾರೆ. ಒಬ್ಬರು ನಿಸಾರುಲ್ಲಾ ಸರ್ ಅಂತ ಸೀನಿಯರ್ ಅಡ್ವೊಕೇಟ್ ಇದ್ದಾರೆ, ಕೇಶವ್ ಕುಮಾರ್ ಸರ್ ಅಂತ ಇದ್ದಾರೆ, ಇನ್ನೊಬ್ರು ಬೆಂಗಳೂರಿಂದ ಕೂಡ ಬರ್ತಿದ್ದಾರೆ. 3 ಜನರ ಅಂಡರ್ ಅಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಇರ್ತಕ್ಕಂಥ 6 ಕೋಟಿನ ಪ್ರಕರಣಗಳನ್ನ ಅಲ್ಲಿ ರೆಫರ್ ಮಾಡ್ತಾರೆ. ಇಬ್ರು ಒಪ್ಪೋದಾದ್ರೆ ಒಪ್ಪಿದ ಅಗ್ರಿಮೆಂಟ್ ಅನ್ನ ಕೋರ್ಟಿಗೆ ಬರುತ್ತೆ, ಅದು ಅಕ್ಸೆಪ್ಟ್ ಮಾಡ್ತಾರೆ, ಅಲ್ಲಿಗೆ ಎಂಡ್ ಆಗುತ್ತೆ, ಅಂದ್ರೆ ಅಂತ್ಯ ಆಗುತ್ತೆ ಕೇಸ್. ಇವತ್ತೊಂದು ಮಾನ್ಯ ಸಾಹೇಬರು ಮತ್ತು ನಮ್ಮ ದೊಡ್ಡಬಳ್ಳಾಪುರದಲ್ಲಿ 15 ಪ್ರಕರಣಗಳಾಗಿದ್ದಾವೆ ಅಂದ್ರೆ ಅದಕ್ಕೆ ಪೂರಕವಾದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಅದನ್ನ ನೀವೆಲ್ಲರೂ ಕೂಡ ಸದುಪಯೋಗ ಪಡಿಸ್ಕೊಳ್ಳಿ ಎನ್ನುವ ವಿಚಾರವನ್ನು ಇಟ್ಕೊಂಡು ಇವತ್ತು ಸುದ್ದಿಗೋಷ್ಠಿ ಕರೆದಂತೂ ಇಷ್ಟೇ. ಬಟ್ ನೀವು ಪಬ್ಲಿಕ್ ಅಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡಿದಷ್ಟು ಕೂಡ ನಮಗೆ ಸಮಸ್ಯೆಗಳು, ಈ ತರದ ಇಶ್ಯೂಸ್ಗಳನ್ನ ರಿಸಾಲ್ವ್ ಮಾಡೋದಕ್ಕೆ ಸಾಧ್ಯತೆಗಳಾಗ್ತದೆ. ನಮ್ಮೆಲ್ಲರ ಜವಾಬ್ದಾರಿಯನ್ನು ಅರಿತು ಅಂತಕ್ಕಂಥ ವಿಚಾರಗೋಷ್ಠಿಯನ್ನು ಇಟ್ಕೊಳ್ತಾ ಇದನ್ನ ನೀವೆಲ್ಲರೂ ಕೂಡ ದಯಮಾಡಿ ನಾಳೆಯಿಂದಲೇ ಅಟ್ಲೀಸ್ಟ್ ಅಕ್ಟೋಬರ್ 7 ನಿಮ್ಗೆಲ್ಲೋ ಫ್ರೆಂಡ್ಸ್ ಇರ್ತಾರೆ, ಬೇರೆ ಇನ್ಯಾವುದೋ ಆಯಾಮಗಳಲ್ಲಿ ಇದಿರುತ್ತೆ, ರಿಲೇಟೆಡ್ ಕೇಸಸ್ ಇರುತ್ತೆ, ಅವುಗಳನ್ನ ದಯವಿಟ್ಟು ಮೀಡಿಯೇಷನ್ ರೆಫರ್ ಮಾಡಿಸ್ಕೊಡಿ ಅಂತ ಕೇಳುವಂಥದ್ದಕ್ಕೆ ವಕೀಲರು ಮತ್ತು ನಾವೆಲ್ಲರೂ ಕೂಡ ಸಾಥ್ ಕೊಡಬೇಕಾಗ್ತದೆ. ಜೊತೆಗೆ ನಮ್ಮ ಸಿಸ್ಟಮ್ ಅನ್ನು ಉಳಿಸಬೇಕಾದ ಜವಾಬ್ದಾರಿ ಕೂಡ ನಮ್ಮ ಮೇಲಿದೆ. 3 ಅಂಗಗಳಿದೆ. 3 ಟೈಪ್ಸ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಏನು ಮಾತಾಡ್ತೀವಿ, ಈ ದೇಶಕ್ಕೆ ಸ್ವತಂತ್ರ ಬಂದ ಮೇಲೆ ಸಂವಿಧಾನದ ಆಶಯಗಳು ಫುಲ್ಫಿಲ್ ಆಗಲಿಲ್ಲ ಈ ದೇಶದಲ್ಲಿ. ಇವತ್ತು ನಾವೆಲ್ಲ ಒಂದ್ ಕಡೆ ಹೋರಾಟಗಳನ್ನು ಮಾಡ್ತಾ ಹೋಗ್ತಿರ್ತೀವಿ. ಆ ಹೋರಾಟದ ಪ್ರತಿಫಲನೆ ನಮ್ಮ ಹಕ್ಕುಗಳನ್ನ ಕೇಳೋದಕ್ಕೆ ಬಂದಿರ್ತೀವಿ. ಹಕ್ಕುಗಳು ನಿಜವಾಗ್ಲೂ ನಮ್ಮ ವೈಷಮ್ಯಗಳನ್ನು ಬಿಟ್ಟು, ಸಣ್ಣ ಪುಟ್ಟ ಇದನ್ನು ಬಿಟ್ಟು ಮನಸ್ತಾಪಗಳನ್ನ ಬಗೆಹರಿಸಿದ್ದೆ ಆದ್ರೆ ಬಹಳ ಚೆನ್ನಾಗಿರುತ್ತೆ ನಮ್ಮ ಸಮಾಜ, ಸುದೃಢ ಸಮಾಜ ಮತ್ತು ಒಳ್ಳೆಯ ರಾಷ್ಟ್ರವನ್ನು ನಿರ್ಮಾಣ ಮಾಡೋ ಕಾನ್ಸೆಪ್ಟ್ ಅಲ್ಲಿ ನೇಷನ್ ಫಾರ್ ಮೀಡಿಯೇಷನ್ ಅಂತ ಹೇಳಿ ಮಧ್ಯಸ್ಥಿಕೆ ಯಾರು ಹಿರಿಯರು ಬಂದ್ರಿ, ಒಂದು ವ್ಯಾಜ್ಯ ಆಯ್ತು ಕೂತ್ ಹೇಳಿದ್ರಿ, ಆಯ್ತು ಸ್ವಾಮಿ ನಿಮ್ಮ ಮಾತಿಗೆ ಬದ್ಧ ಅನ್ನೋದೇ ಮಧ್ಯಸ್ಥಿಕೆ. ಈ ತರದ ಹಿನ್ನೆಲೆ ಇಟ್ಕೊಂಡು ನಾವೆಲ್ಲರೂ ಕೂಡ ಸರ್ವ ಸಮಾಜವನ್ನ, ಸರ್ವತೋಮುಖ ಅಭಿವೃದ್ಧಿಯನ್ನ ದೇಶದ ಮತ್ತು ರಾಜ್ಯದ ನಮ್ಮ ತಾಲೂಕಿನ ಹಿತಾಸಕ್ತಿ ಇಟ್ಕೊಂಡು ನಾವೆಲ್ಲರೂ ಕೂಡ ಕಾಪಾಡಬೇಕಾದ ಅನಿವಾರ್ಯತೆ ಇರೋದ್ರಿಂದ ನ್ಯಾಯಾಂಗ ವ್ಯವಸ್ಥೆ ಅಷ್ಟೇ ಜವಾಬ್ದಾರಿಯುತವಾದ ಕೆಲಸವನ್ನು ಮಾಡ್ತಿರೋದ್ರಿಂದ ನಾವೆಲ್ಲರೂ ಅದಕ್ಕೆ ಶಕ್ತಿ ತುಂಬುವಂಥ ಕೆಲಸ ಮಾಡಬೇಕು ಅಂತ ಹೇಳಿ ನೀವೆಲ್ಲರೂ ಬಂದಷ್ಟು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಪಾರ್ಟಿಸಿಪೇಟ್ ಮಾಡಿ ಆತಿಥ್ಯ ವಹಿಸಿ ನಮ್ಮ ಸಾಹೇಬ್ರು ಹೇಳಿದಾಗೆ ಎಲ್ಲ ವಿಚಾರಧಾರೆಗಳನ್ನು ಏನು ಮುಂದಿಟ್ಟಿದ್ದಾರೆ ಅದೆಲ್ಲವನ್ನು ಪತ್ರಿಕೆಗಳಲ್ಲಿ ಪ್ರಕಟಣೆ ಮಾಡಿ ದಯಮಾಡಿ ಇದನ್ನು ಯಾವುದೇ ಸಣ್ಣ ಪುಟ್ಟ ಇದ್ರೂ ಕೂಡ ಬಗೆಹರಿಸುವ ನಿಟ್ಟಿನಲ್ಲಿ. ವರದಿ ಮುನಿರಾಜು, ವಿಸ್ಮಯ ನ್ಯೂಸ್ ಕನ್ನಡ, ದೊಡ್ಡಬಳ್ಳಾಪುರ.